ನಾರಾಯಣ ಸ್ವಾಮಿ ಅವರು ಸಮೀವುಲ್ಲಾ ಸರ್ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ರು. ನೆನ್ನೆ ನಡೆದಂಥ CWMA ಸಭೆಯಲ್ಲಿ ಏನೇನೆಲ್ಲ ತಮಿಳುನಾಡು ಖ್ಯಾತೆ ತೆಗಿತಾ ಇತ್ತು ಅಂತ ಹೇಳಿ. ರಾಜ್ಯ ಸರ್ಕಾರದ ಮೇಲೆ ಬಹಳ ನೀವು ಬರೀ ಕೇಂದ್ರದ ಅಫ್ಕೋರ್ಸ್ ಕೇಂದ್ರ ಸರ್ಕಾರದ ಡಿಸಿಷನ್ ಆದರೂ ರಾಜ್ಯ ಸರ್ಕಾರಗಳು ಮತ್ತು ಅಲ್ಲಿನ ಪ್ರತಿನಿಧಿಗಳು ಕೇಂದ್ರದ ಮೇಲೆ ಯಾವ ಥರ ಒತ್ತಡ ತರ್ತೀರಿ, ಯಾವ ಥರ ಕನ್ವಿನ್ಸ್ ಮಾಡ್ತೀರಿ, ನೀವು ಎಂಥ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹಾಕ್ತೀರಿ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಸರ್ಕಾರ ಯಾವ ರೀತಿ ಪ್ರಿಪೇರ್ ಆಗಿದೆ ತಮಿಳುನಾಡಿನ ಈ ಕಾವೇರಿ ವಿಚಾರದ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ? ಕಾವೇರಿ ವಿಷಯದಲ್ಲಿ ನಮಗೆ ಡೇ ಒನ್ನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಅದು ಅವತ್ತಿಂದ ಇವತ್ತಿಲ್ಲ. ಅದಕ್ಕೆ ಕಾರಣ ಕೂಡ ಭಾಳ ದೂರದ ಕಾರಣ ಇದೆ. ಉದಾಹರಣೆಗೆ ಏನು ಬ್ರಿಟಿಷರ ಕಾಲದಿಂದ ಸ್ಟಾರ್ಟ್ ಆಗಿದೆ ಇದು. ಅಲ್ಲಿ ಮದ್ರಾಸಲ್ಲಿ ಆಡಳಿತ ಕೇಂದ್ರವಾಗಿರೋದ್ರಿಂದ ಅಲ್ಲಿಂದ ನಮಗೆ ಪ್ರಾರಂಭ ಆಗಿದೆ. ಕರ್ನಾಟಕಕ್ಕೆ ಒಂಥರ ಅನ್ಯಾಯನೂ ಇಲ್ಲ, ಮಲ್ತಾ ಧೋರಣ ಸತ್ಯ. ಬಟ್ ನ್ಯಾಯಾಧೀಕರಣದಲ್ಲಿ ಅವ್ರ ಜಡ್ಜ್ಮೆಂಟ್ ಏನು ನ್ಯಾಯಾಧೀಕರಣ ಏನು ಜಡ್ಜ್ಮೆಂಟ್ ಕೊಡ್ತು ಅದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಸೇರಬೇಕು, ಪಾಂಡಿಚೇರಿಗೆ ಎಷ್ಟು ಸೇರಬೇಕು, ತ್ರಿಪುರಾಗೆ ಸೇರಬೇಕು, ತಮಿಳ್ನಾಡು ಸೇರಬೇಕು ಅಂತ ಹೇಳಿದ್ರು, ಸಂತೋಷ. ಬಟ್ ಅವತ್ತು ತಮ್ಮ ಜ್ಞಾಪಕ ಇರಲಿ, ಕರ್ನಾಟಕ ರಾಜ್ಯ ಭಾಳ ನಮ್ಮ ಕೌನ್ಸಿಲ್ ಭಾಳ ಫೋರ್ಸ್ ಆಗಿ ಅದನ್ನು ಡಿಪೆಂಡ್ ಮಾಡ್ಕೊಂಡಿದ್ರೆ ಮತ್ತು ಆರ್ಗ್ಯೂ ಮಾಡಿದ್ದಾರೆ. ನಾನು ನಮ್ಮ ಕಡೆಯಿಂದ ವಾದ ಮಾಡಿಲ್ಲ ಅಂತ ನಾನು ಎಲ್ಲೂ ಅಲ್ಲಿ ಏನಾಗಿದೆ ಒಂದು ಪಾಯಿಂಟ್ ಹೇಳ್ಬೇಕು. ಒಂದು ಪಾಯಿಂಟ್ ಅದು ಯಾಕೆ ಬಂತು ಅಂತ ಒಂದು ಪಾಯಿಂಟು, ಅಲ್ಲಿ ಮಳೆ ಬಂದಿದೆ, ನಿಮ್ಮ ರಿಸರ್ವೇರ್ ಫುಲ್ ಆದಾಗ ಎಷ್ಟು ಕೊಡಬೇಕು ಅನ್ನೋದು ಕ್ಲಾರಿಟಿ ಇದೆ ಅದರಲ್ಲಿ. ಬಟ್ ಮಳೆ ಬರ್ದಿದ್ದಾಗ ಅಥವಾ ಮಳೆ ಕಡಿಮೆ ಆದಾಗ ಯಾವ ರೀತಿ ಅದನ್ನ ಶೇರ್ ಮಾಡ್ಕೋಬೇಕು ಅನ್ನೋಂಥ ಕ್ಲಿಯರ್ ಡೈರೆಕ್ಷನ್ ಇರಲಿಲ್ಲ. ಕೇಳಿತ್ತು ಅವತ್ತು ನ್ಯಾಯಾಧೀಕರಣ ಫೈನಲ್ ಜಡ್ಜ್ಮೆಂಟ್ ಅಲ್ಲಿ ಕರ್ನಾಟಕ ಸರ್ಕಾರ ಡಿಸೆಂಟ್ ಆಗಿತ್ತು. ಆರ್ಡರ್ಗೆ ತಾವು ಹಿಂದೆ ಹೋಗಿ ಡಿಸೆಂಟ್ ಆಗಿದೆ. ಆದರೂ ಕೂಡ ನಮಗೆ ನಮ್ಮ ಮೇಲೆ ಒಂಥರ ಪ್ರೆಷರ್ ಹಾಕಿ ಆಯಾ ನ್ಯಾಯಾಧೀಕರಣದ ಆ ತೀರ್ಪನ್ನು ಮಾಡಿಕ್ಕಿದೆ. ಬಟ್ ಇವತ್ತು ಸಿಚುಯೇಷನ್ಸ್ ಡಿಫ್ರೆಂಟ್. ಅವಾಗ 25 ವರ್ಷ ಇದ್ದಿದ್ದ ಸ್ಥಿತಿನೇ ಬೇರೆ ಬೆಂಗಳೂರು, ಇವತ್ತಿರೋ ಸ್ಥಿತಿನೇ ಬೇರೆ. ಇವತ್ತು ಬೆಂಗಳೂರಿಗೆ ನೀರು ಕೊಡಬೇಕು ಅನ್ನೋದು ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಕೂಡ ಪ್ರಥಮ ಆದ್ಯತೆ ಆಗಿರ್ತದೆ. ಈಗ ನಾವು ಏನು ಸಂಪಾದನೆ ಬರ್ತಾ ಇದ್ದೀವಿ, ಇಲ್ಲಿ ಏನು ಸಾಫ್ಟ್ವೇರ್ ಇದೆ, ಇದೆಲ್ಲ ನೋಡ್ತಾ ಇರುವಾಗ ಅದನ್ನ ನಾವು ಇದನ್ನ ರಾಜ್ಯ ಅಥವಾ ಇನ್ನೊಂದು ರಾಜ್ಯ ಈ ಥರ ನಾವು ಡಿವೈಡ್ ಮಾಡೋದಕ್ಕಿಂತ ಈ ದೇಶದ ನಾವು ಕಮಿಟ್ಮೆಂಟ್ ಅದು ಈ ಜನಕ್ಕೆ ಬೆಂಗಳೂರಲ್ಲಿ ಕುಡಿಯೋ ನೀರು ತಗೊಂಡು. ಆಮೇಲೆ ನಾವು ತಮಿಳ್ನಾಡವ್ರು ಏನು ನೆನ್ನೆ ವಾದದಲ್ಲಿ ಮಾಡಿದ್ದಾರೆ, ಅವರು ತಮ್ಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದ ರೈತರು ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ 2 ಬೆಳೆ ಬೆಳಿತೀವಿ, ಅವರು 3 ಬೆಳೆ ಬೆಳೀತಾರೆ. ನಮ್ಮ ನೀರು ನಾವು ಸ್ಟೋರೇಜ್ ಮಾಡ್ಕೊಳ್ತೀವಿ, ನಾವು ಬಿಡ್ತೀವಿ, ಆದರೂ ಕೂಡ ಆ ನೀರಲ್ಲಿ ಅವರು 3 ಬೆಳೆ ಅವ್ರು ಕೋರ್ಟ್ಗೆ ಸಬ್ಮಿಟ್ ಮಾಡೋದೇನು 3 ಬೆಳೆಯಲ್ಲಿ ಯಾವುದಾದ್ರೂ ಒಂದು ಬೆಳೆ ಹೆಚ್ಚು ಕಡಿಮೆ ಅದನ್ನು ತರ್ತಾರೆ. ಬಟ್ ನಾವು ನಮ್ಮ ಸರ್ಕಾರ ಇಲ್ಲಿ 2 ಬೆಳೆಗೆ ಸರಿಯಾಗಿ ಅವಕಾಶ ಕೊಡೋದಿಲ್ಲ, 3 ಬೆಳೆಯಕ್ಕೆ ಇಲ್ಲ. ಇಲ್ಲಿ ಐ ಅಪ್ರಿಶಿಯೇಟ್ ಯಾಕೆ ಗೊತ್ತಾ, ಆಡಳಿತ ಪಕ್ಷದಲ್ಲಿ ಇಟ್ಕೊಂಡು ನೀವು ಇಷ್ಟು ಫ್ಯಾಕ್ಟ್ಸ್ ಮಾತಾಡ್ತಾ ಇರೋದ್ರಿಂದ ಕಾವೇರಿ ವಿಷಯದಲ್ಲಿ ಪಕ್ಷ ಪ್ರಶ್ನೆನೇ ಅಲ್ಲ, ಫ್ಯಾಕ್ಟ್ ಇಂಪಾರ್ಟೆಂಟು, ಏನು ಸತ್ಯ ಇಂಪಾರ್ಟೆಂಟು, ರೈತರ ಜೀವ ಇಂಪಾರ್ಟೆಂಟು, ನೀರು ಬೇಕಾಗಿದೆ, ಅದರ ಅವಶ್ಯಕತೆ ಇಂಪಾರ್ಟೆಂಟು. ನಾವು ಯಾವುದೋ ಪಕ್ಷನ ಇನ್ನೊಂದು ಅಂತ ಹೇಳ್ಬಿಟ್ಟು ನೀರು ನಮಗೆ ಕಾಂಪ್ರಮೈಸ್ ಕೊಡೋದು ಅದೆಲ್ಲ ಪ್ರಶ್ನೆ ಅಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಕೂಡ ನಮ್ಮ ಪಕ್ಷನ ತಂದಿತ್ತು. ಅದು ನಂದೇನು ಒತ್ತಾಯ ಅಂದರೆ ಇಲ್ಲಿಂದ ಹೌದು ನಾವು 100% ನಾವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು 70-80% ನಾವು ಫುಲ್ಫಿಲ್ ಮಾಡ್ಕೋಬೋದು. ಯಾವಾಗ ಈಗೇನು ನೀವು ಮೇಕೆದಾಟು ಏನು ಇದು ರಿಸರ್ವರ್ ಇದೆ ಅದನ್ನು ಕೊಟ್ಬಿಡಿ, ನಮಗೆ 70% ನಮಗೆ ಸಾಲ್ವ್ ಆಗುತ್ತೆ ನಮ್ಮ ತಿಳಿದ ಮಟ್ಟಿಗೆ. ದಿಸ್ ದ ರೈಟ್ ಟೈಮ್. ಇದು ತಮಿಳುನಾಡು ಕೂಡ ಅರ್ಥ ಮಾಡ್ಕೋಬೇಕು, ಕೇಂದ್ರ ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ 28 ಪಾರ್ಲಿಮೆಂಟ್ ಮೆಂಬರ್ಸ್ ಜವಾಬ್ದಾರಿ ಕೂಡ ಇದಾಗಿದೆ. ಇದಕ್ಕೊಂದು ಅವಕಾಶ ಮಾಡ್ಕೊಂಬಂದ್ರೆ ಈ ವರ್ಷ ಏನು ಕಷ್ಟ ಇದ್ರೂ ಕೂಡ ನಾವು ಸಂಭಾಳಿಸ್ಕೊಳ್ಳೋಣ, ಈ ಕಷ್ಟನ ಪರಿಹಾರ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡೋದು ಬೇಡ, ಅವ್ರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಕೇಂದ್ರ ಇಷ್ಟು. ಬಟ್ ನೆಕ್ಸ್ಟ್ ವರ್ಷ ಈ ಸ್ಥಿತಿ ಬರ್ದಿದ್ದಂಗೆ ನಾವು ನೋಡ್ಕೋಬೇಕಂತ ಹೇಳಿದ್ರೆ ನಮ್ಮ ರಾಜ್ಯದ 28 ಸಂಸದರು ಏನಿದ್ದಾರೆ ಅವರು ಇವತ್ತೇ ಅಲರ್ಟ್ ಆಗಬೇಕು, ಇವತ್ತೇ ಅವ್ರ ಕಾರ್ಯೋನ್ಮುಖ, ಇವತ್ತೇ ಅವ್ರು ಇಳಿಬೇಕು, ಕೇಂದ್ರದಲ್ಲಿ ಪ್ರೆಷರ್ ಹಾಕಬೇಕು, ಅದಕ್ಕೆ ಅನುಮತಿ ತರಬೇಕು. ಅದನ್ನು ನೆಕ್ಸ್ಟ್ ಇಯರ್ ಇಂಪ್ಲಿಮೆಂಟ್ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಈ ತೊಂದರೆಗೆ ಸಿಕ್ಕಾಕೊಳ್ಳೋದಿಲ್ಲ. ಅದನ್ನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಐ ಥಿಂಕ್ ನಿಮ್ಮಿಂದ ನಿಮ್ಮ ನಾಯಕರುಗಳು ಬಹಳಷ್ಟು ಕಲಿಯೋದಿದೆ ಅಂತ ಅನ್ಸುತ್ತೆ ನಾರಾಯಣ ಸ್ವಾಮಿ ನನಗೆ. ಎಸ್ ಮಾತಾಡ್ತೀನಿ ಸಮೀವುಲ್ಲಾ ಸರ್, ಒಂದೇ ನಿಮಿಷ ಹೋಯ್ತು, 1 ನಿಮಿಷ. ಬಡಗಲ್ಪುರ ನಾಗೇಂದ್ರ ಅವರು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. ನಾಗೇಂದ್ರ ಅವರು ನಮಸ್ತೆ ಸರ್. ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ಕಬಿನಿ KRS ಎಲ್ಲ ಖಾಲಿ ಆಗ್ತಾ ಇದೆ. ತಮಿಳ್ನಾಡು ನೋಡಿದ್ರೆ ನಮ್ಮ ಪಾಲಿಗೆ ಬರ್ಬೇಕಾಗಿರೋ ನೀರ್ ಕೊಡಿ, ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತ ಇದೆ. ಏನ್ ಹೇಳ್ತೀರಿ ಸರ್? ನೋಡಿ, ಈ ವರ್ಷ ಬರದ ಮುನ್ಸೂಚನೆ ಇತ್ತು ನಮಗೆ ಈ ವರ್ಷ ಬರ ಬರುತ್ತೆ ಅನ್ನೋದು ಜನವರಿಯಲ್ಲಿ ನಮ್ಗೆ ಗೊತ್ತಾಗಿತ್ತು. ಸೊ ಈಗ ನೀರಿನ ಸ್ಕೇರ್ ಸಿಟಿ ಇದ್ದಾಗ ತಮಿಳ್ನಾಡು ಕೇಳಿದ್ರೆ ಅರ್ಥ ಇಲ್ಲ. ವರ್ಷ ಅಷ್ಟಂಗಿದು ಯಾವತ್ತೂ ಕೂಡ ನೀರಿನ ಸಮಸ್ಯೆನ ಪ್ರಾಕ್ಟಿಕಲ್ ಆಗಿ ಬಗೆಹರಿಸೋಕ್ಕಿಂತ ಸುಮ್ಮನೆ ಗುದ್ದಾಟ, ಇದು ಬರೀ ಸಂಘರ್ಷಗಳು ಆಗ್ತಾ ಇದ್ದಾವೆ. ಈ ಸಾರಿ ಬರದ ಛಾಯೆ ಮೊದಲೇ ಕಂಡಿದೆ, ಮತ್ತು ಮಳೆ ಕೊರತೆ ಇದೆ, ಇಷ್ಟು ಪರ್ಸೆಂಟೇಜ್ ಮಳೆ ಕೊರತೆ ಇದೆ ಅಂತ ಮೊದಲೇ ಅಧ್ಯಯನಗಳು ಹೇಳಿದ್ದಾವೆ. ಅದರಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ ಪ್ರಿವೆಂಟಿವ್ ಆಗಿ ನೀರಿನ ಕೊರತೆ ಇರೋದ್ರಿಂದ
ನಮಗೆ ಸಮಸ್ಯೆಗಳನ್ನ ಯಾವ ಥರ ಬಗೆಹರಿಸ್ಕೋಬೇಕು, ನಮ್ಮ ನೀರಿನ ಕೊರತೆ ಇದೆ, ನಾವು ಬಿಡೋಕ್ಕಾಗೋದಿಲ್ಲ ಅನ್ನೋದನ್ನು ಮೊದಲೇ ಅರ್ಜಿ ಹಾಕೋದು ಒಳ್ಳೆಯದು. ತಮಿಳ್ನಾಡು ಅರ್ಜಿ ಹಾಕಿ ಮುಂಚೆನೇ ಇವರೇ ಹೋಗಿ ಒಂದು ರಿಕ್ವೆಸ್ಟನ್ನು ಕೊಟ್ಕೊಳ್ಳೋದು ಒಳ್ಳೆಯದು. ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ಅರ್ಜಿ ಹಾಕೋದು ಒಂದು ಮತ್ತು ತಮಿಳ್ನಾಡು ಪ್ರತಿ ವರ್ಷ ಅಷ್ಟೇ ಅದು ತಮಿಳ್ನಾಡು ಇದನ್ನು ಒಂದು ವಾಸ್ತವ ಪ್ರಜ್ಞೆಗಿಂತ ರಾಜಕೀಯ ಇಶ್ಯೂ ಆಗಿ ಮಾಡ್ಕೊಂಡಿರೋದು ಈ ಸಮಸ್ಯೆ ಆಗ್ತಾಯಿದೆ. ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ನೀರಿಲ್ಲದೆ ಎಲ್ಲಿ ಕೊಡೋಕ್ಕಾಗತ್ತೆ? ಇದು ಎಕ್ಸಿಕ್ಯೂಟಬಲ್ ಡಿಗ್ರಿ ಅಲ್ಲ. ನೀರಿದ್ದರೆ ಬಿಡ್ಬೋದು. ಇಲ್ಲಿ ಕುಡಿಯೋ ನೀರಿಗೆ ಬೆಂಗಳೂರು ಅಂತ ದೊಡ್ಡ ನಗರಕ್ಕೆ ನೀರು ಸಾಗಿಸ್ಬೇಕು, ಭಾಳ ಪಟ್ಟಣಗಳು ನೀರು ಸಾಕಬೇಕು. ಕುಡಿಯೋ ನೀರಿನ ಅವಲಂಬ ಆಗಿರೋ ಕುಡಿಯೋ ನೀರಿಗೆ ಮೊದಲೇ ಆದ್ಯತೆ ಕೊಡಬೇಕು. ಮತ್ತು ಇಲ್ಲೆಲ್ಲ ಈಗ ಕೆರೆಗಳೆಲ್ಲ ಇಷ್ಟು ವರ್ಷ ತುಂಬ್ತಿದ್ದೆ, ಈ ವರ್ಷ ಖಾಲಿ ಇದ್ದಾವೆ. ಜಾನುವಾರುಗಳಿಗೂ ನೀರು ತೊಂದರೆ ಆಗ್ತದೆ. ಅದರಿಂದ ತಮಿಳ್ನಾಡಿನ ಡಿಮ್ಯಾಂಡ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಬಾರದು ಅನ್ನೋದು ನಮ್ಮ ಅಭಿಪ್ರಾಯಮ್ಮ. ಎಸ್ ಸಮೀವುಲ್ಲಾ ಸರ್, ನೀವು ಇನ್ನೊಂದು 2 ಪಾಯಿಂಟ್ಗಳನ್ನು ಹೇಳ್ತೀನಿ ಅಂತ ಹೇಳಿದ್ರಿ ಸರ್. ನಂದು ಇನ್ನೊಂದು ಪ್ರಶ್ನೆ, ಈ ವಿಚಾರದಲ್ಲಿ ಎಂಪಿಗಳು ನಾರಾಯಣ ಸ್ವಾಮಿ ಹೇಳ್ದಂಗೆ ಈಗ್ಲಿಂದನೇ ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಮೊನ್ನೆ ಮಾತಾಡ್ಕೊಂಡ್ ಬಂದ್ರಲ್ಲ ಸರ್, ಈ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸಮಾವೇಶದಿಂದ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಇದೇ ಏನು ಬಹಳ ದೊಡ್ಡ ಘನಸ್ಥರು ತೇಜಸ್ವಿ ಸೂರ್ಯ ಅವರು ಇವರೆಲ್ಲ ಮಾತಾಡ್ಕೊಂಡ್ ಬಂದ್ರಲ್ಲ, ಇಂಥ ವಿಚಾರಗಳಿಗೆ ಅವ್ರ ಬಾಯಿ ಬಿದ್ದೋಗಿರುತ್ತಾ ಅಂತ. ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಯೋಚನೆ ಮಾಡೋ ಸಂಸದರು ತೇಜಸ್ವಿ ಸೂರ್ಯ ಅವರು. ಕಾವೇರಿ ಅವರು ಯಾವ ನೀರು ಕುಡಿತಾರೋ ಗೊತ್ತಿಲ್ಲ. ಇಷ್ಟು ಈ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರು ಕರ್ನಾಟಕದ ಹಿತಾಸಕ್ತಿ ಬಂದಾಗ ಕೇಂದ್ರದಲ್ಲಿ ಅವರು ತೋರಿರುವ ನಿರ್ಲಕ್ಷ್ಯ ಇದೆಯಲ್ವಾ? ಯಾವುದೇ ವಿಚಾರ ನೀಟ್ ಎಕ್ಸಾಮ್ ಅಲ್ಲಿ ಅಷ್ಟೊಂದ್ ಜನ ಸೂಸೈಡ್ ಮಾಡ್ಕೊಂಡಾಗ ಬಾಯಿಗೆ ಬೀಗ ಹಾಕೊಂಡ್ ಬಿದ್ದಿದ್ರು. GST ತಗೊಳ್ಳಿ, ನೀವ್ ಬೇರೆದನ್ನ ತಗೊಳ್ಳಿ, ತೋರ್ಸಿರುವ ನಿರ್ಲಕ್ಷ್ಯ ಇದೆಯಲ್ಲ, ನಿಜಕ್ಕೂ ಅದು ಹೊಟ್ಟೆ ಉರಿಯುತ್ತದು. ಈ ಕಾವೇರಿ ವಿಚಾರದಲ್ಲೂ ಅಷ್ಟೇ. ಈಗ ನೋಡ್ರಿ, ಕಾವೇರಿನಲ್ಲಿ ಹಾರಂಗಿನಲ್ಲಿ 8.5 TMC ಅದ್ರ ಗಾತ್ರ ಇರೋದು ಟೋಟಲ್ ಕೆಪಾಸಿಟಿ. ಈಗಿರೋದು ಬರೀ 3 TMC, 37 TMC ಇದ್ರ ಕೆಪಾಸಿಟಿ. ಹೇಮಾವತಿ ಕೆಪಾಸಿಟಿ 14 TMC, ಅದು ಎಲ್ಲಿ ಲೈಫ್ ಸ್ಟಾಕ್ ಸೇರಿ 2-3 TMC ತೆರೆದ್ರು ಹೋಗಲ್ಲ, ಗೇಟ್ ತೆಗೆದ್ರು ನೀರು ಹೋಗಲ್ಲ, ತಳ ಕಚ್ಕೊಂಡಿರುತ್ತೆ, ಕೆಸರು ಪಸರು ತಳದಲ್ಲಿ ಕಚ್ಕೊಂಡಿರುತ್ತೆ. ಆಯ್ತಾ? 49 TMC KRS, 11 TMC ಇದೆ, 19 TMC ಕಬಿನೆ, 5 TMC ಇದೆ. ಎಲ್ಲ ತಳ ಕೆರೆದು ಬಿಟ್ರು ಅವ್ರ ಡಿಮ್ಯಾಂಡ್ ಕೊಡೋಷ್ಟು ನಾವು ನೀರನ್ನು ಬಿಡಕ್ಕಾಗಲ್ಲ. ಎಲ್ಲ ಡ್ಯಾಮ್ ಓಪನ್ ಮಾಡಕ್ಕಾಗತ್ತಾ? ಓಪನ್ ಮಾಡಕ್ ಆಗಲ್ಲ. ಇದು ಹಾರ್ಡ್ ರಿಯಾಲಿಟಿ. ಈಗ ಆರ್ಗ್ಯುಮೆಂಟ್ ಆಯ್ತು. ಈಗ ನಿನ್ನೆ ಅವರು ಇದು ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಕಾವೇರಿ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಕುರುವೈ ಬೆಳೆಗೆ ಈ ಸರಿ 30,000 ಎಕರೆ ಎಕ್ಸ್ಟ್ರಾ ಬಿತ್ತುತ್ತಾ ಇದ್ದಾರೆ ಈ ಸರಿ. ಸರ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೀನಿ ಸರ್, 1 ಲಕ್ಷ 2.1 ಲಕ್ಷ ಎಕರೆ ಇದ್ದಿದ್ದು ಈ ಸರಿ 2.5 ಲಕ್ಷ ಎಕರೆಗೆ ಕುರುವೈ ಬೆಳೆ, 3ನೇ ಬೆಳೆ. ನಾನ್ ಸಮೀವುಲ್ಲಾ ಸರ್, ನಾನು ಇನ್ನೊಂದು ನೀವು ಹೇಳೋದಕ್ಕೆ ಇನ್ನೊಂದು ಸೇರ್ಸಕ್ಕೆ ಇಷ್ಟಪಡ್ತೀನಿ. ನಾನು ಬಹಳ ವರ್ಷಗಳ ಹಿಂದೆ ಒಂದ್ಸಲಿ ತಮಿಳ್ನಾಡಿಗೆ ಯಾವಾಗ್ಲೂ ಹೋದಾಗ ಗಮನಿಸಿದೆ, ದೇ ಹ್ಯಾವ್ ಬಿಲ್ಟ್ ಸ್ಮಾಲ್ ಚೆಕ್ ಡ್ಯಾಮ್ಸ್ ಸರ್. ಅಲ್ಲಲ್ಲೇ ಚೆಕ್ ಡ್ಯಾಮ್ ಗಳನ್ನ ಮಾಡ್ಕೊಂಡು ಎಷ್ಟು ನೀರ್ನ ಶೇಖರಣೆ ಮಾಡಿ ಇಟ್ಕೊಳ್ತಾರೆ ಗೊತ್ತಾ ಅವರು. ಶೇಖರಣೆನೂ ವೇಸ್ಟ್, ಅದು ಸಮುದ್ರಕ್ಕೆ 4ರಷ್ಟು ಹೋಗುತ್ತೆ. ಅವ್ರು ಅದನ್ನ ಸ್ಟೋರ್ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಇರೋದಿಲ್ಲ. ವೇಸ್ಟ್ ಆಯ್ತಾ? ಇದು 2.5 ಲಕ್ಷ ಎಕರೆ ಈ ಸರಿ. ಅವ್ರು ನಮಗ್ ಕೇಳ್ತಾರಲ್ಲ, ನೀವು ನಿನ್ನೆ ಕೇಳಿದಾರೆ ಸಣ್ಣ ನೀರಾವರಿ ಇಲಾಖೆನಲ್ಲಿ ಎಷ್ಟು ಬಳಸ್ಕೊತೀರಾ, ಒಂದ್ಸರಿ ಕೆರೆಗಳು ಹೂಳೆತ್ತುತ್ತೀವಿ ಅಂತ ನಾವು ಹೂಳೆತ್ತೋದಕ್ಕೆ ಹೋಗಿದ್ರು ಸ್ಟೇಟ್ ಅಂದಿದ್ರು. ನಾವು ರಾಜ್ಯದಲ್ಲಿ ಹರಿಯೋ ನೀರಿಗೆ ದೊಣ್ಣೆ ನಾಯಕ್ ನಮ್ ಕೆರೆಗಳು, ನಮ್ ಕಾವೇರಿ ಜಲಾನಯ ಪ್ರದೇಶದ ಕೆರೆಗಳು ಹೂಳು ಎತ್ತಕ್ ಬಿಟ್ಟಿರ್ಲಿಲ್ಲ. ಆಯ್ತಾ? ಆಮೇಲೆ ಟೋಟಲ್ ಕಾವೇರಿ ಡೆಲ್ಟಾ ರೀಜನ್ ನಲ್ಲಿ 4.5 to 5 ಲಕ್ಷ ಎಕರೆ ನೀರಾವರಿ ಯೂಸ್ ಮಾಡ್ಕೊತಾರೆ. ಹಾಗಾದ್ರೆ ಪರ್ಮಿಷನ್ ಕೊಟ್ಟಿರೋದೆಷ್ಟು? ಅದನ್ನ ಯಾಕೆ ಪ್ರಶ್ನೆ? ನೀವು ವರ್ಷಕ್ಕೆ 50,000 ಎಕ್ಸ್ಟ್ರಾ ನೀವು ಇರಿಗೇಷನ್ ವ್ಯಾಪ್ತಿ ಜಾಸ್ತಿ ಮಾಡಕ್ ಹೋದ್ರೆ ನೀರ್ ಎಲ್ಲಿಂದ ಕೊಡ್ಬೇಕು? ರಾಜ್ಯ ಸರ್ಕಾರಗಳು ಪ್ರಶ್ನೆ ಮಾಡ್ಬೇಕು ಸರ್. ಅದನ್ನ 230 TMC ನೀರ್ ಬಿಟ್ವಲ್ಲ ನಾವು, ಅದನ್ನ ಯಾಕೆ ಹಿಡಿದಿರಿಸ್ಕೊಳ್ಳಿಲ್ಲ? ಡ್ಯಾಮ್ ಕಟ್ಕೊಳ್ಳಿ, ಹಿಡಿದಿರಿಸ್ಕೊಳ್ಳಿ, ಬೇಕು ಅಂದಾಗ ಬಿಟ್ಕೊಳ್ಳಿ. ಹೌದು, ಊರಲ್ಲಿ 90 TMC ಕೆಪಾಸಿಟಿ ಇದೆ, ಈಗಲೂ 45 TMC ಇದೆ, ತುಟ್ಟೇನಿಲ್ಲ. 6 TMC ನಮ್ಮಲ್ಲಿ ಬಿಟ್ಕೊಳ್ಳೋದಿಲ್ಲ. 45 TMC 43 TMC ನೀರು ಮೆಟ್ಟೂರಲ್ಲಿ ಸ್ಟಾಕ್ ಇದೆ ಸರ್. ಅಷ್ಟಿದ್ದು ಕರ್ನಾಟಕದ ಮೇಲೆ ಇವರು ದರ್ಪ ತೋರಿಸ್ಕೊಂಡು ನೀವ್ ಎಷ್ಟು ಎಕರೆಗೆ ಬೆಳಿತೀರಾ, ನೀವ್ ಎಷ್ಟು ಕುಡಿಯಕ್ ನೀರು ಉಪಯೋಗಿಸ್ತೀರಾ ಅಂತ ಕೇಳೋದಿದೆಯಲ್ಲ, ದುರಾಂಕಾರ ಇದು. ಹೌದು, ಅವ್ರನ್ನ ಕೇಳಿ ನಾವು ರಾಜ್ಯದಲ್ಲಿ ನೀರ್ ಕುಡ್ಕೊಂಡ್ ಕುರ್ಬೇಕಾ? ಹಂಗಾದ್ರೆ ಇವರು ಜೇನುಗುಡಿ ಕೈ ಹಾಕಿದ್ದಾರೆ. ನಿನ್ನೆ ಮೀಟಿಂಗ್ ಅಲ್ಲಿ
ತಮಿಳುನಾಡು ಚೀಫ್ ಮಿನಿಸ್ಟರ್ ಜೈನ್ ಗುಡಿ ಕೈ ಹಾಕಿದ್ದಾರೆ. ನೀವು ಬೆಂಗಳೂರು ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಅನ್ನ ರೈಸ್ ಮಾಡಿ ನೀವು ಕಾವೇರಿ ಯೂಸ್ ಮಾಡ್ಕೊಂಡು ಬೆಂಗಳೂರು ಡ್ರಿಂಕಿಂಗ್ ವಾಟರ್ ನ ರಿಸ್ಟ್ರಿಕ್ಟ್ ಮಾಡಕ್ ನೀವು ಹೋಯ್ತು ಅಂದ್ರೆ ಬೆಂಗಳೂರಲ್ಲಿ ಜನಸಂಖ್ಯೆನಲ್ಲಿ ಯಾರಿದ್ದಾರೆ? ನಾನು ಹೇಳಂಗಿಲ್ಲ ಇದನ್ನ. ಬೆಂಗಳೂರು ಜನಸಂಖ್ಯೆನಲ್ಲಿ ಯಾವ ಸಮುದಾಯ ಇದೆ, ಯಾವ ಭಾಷಿಕರಿದ್ದಾರೆ, ಯಾರು ಯೂಸ್ ಮಾಡ್ತಿದ್ದಾರೆ ಬೆಂಗಳೂರನ್ನ, ಬೆಂಗಳೂರು ನೀರನ್ನ? ತಮಿಳ್ನಾಡವರೇ ಬಹಳಷ್ಟು ಜನ ಇದ್ದಾರೆ ಸರ್ ಬೆಂಗಳೂರಲ್ಲಿ. ಅದನ್ನ ಹೇಳ್ತಿರೋದು. ಇದು ಆಯ್ತು, ಓಕೆ, ನೀವು ಚೀಫ್ ಮಿನಿಸ್ಟರ್ ಇದ್ದೀರಾ, ನಿಮ್ಮ ನೆಲ ಜಲ ಹಿತಾಸಕ್ತಿಯನ್ನ ನಾವು ಬದ್ಧವಾಗಿದ್ದೀನಿ ಅನ್ನೋ ಸಿಗ್ನಲ್ ಅನ್ನ ಕೊಡ್ತಿದ್ದೀರಾ, ಕೊಡಿ, ಓಕೆ, ಅದ್ರಲ್ಲೇನು ಎರಡು ಮಾತಿಲ್ಲ. ನಾಟ್ ಅಟ್ ದಿ ಕಾಸ್ಟ್ ಆಫ್ ಬೇರೆಯವರ ಭಾವನೆಗಳ ಜೊತೆ ಚೆಲ್ಲಾಟವನ್ನ ಮಾಡಿ ನೀವು ಕಾವೇರಿ ವಿಚಾರದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಅನುಭವ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಚೀಫ್ ಮಿನಿಸ್ಟರ್ಗೆ. ಇಲ್ಲಿ ಹುಡುಗಾಟ ಆಡಕ್ ಹೋದ್ರೆ ಅಲ್ಲಿ ವ್ಯತ್ಯಾಸ ಆದ್ರೆ ಅಲ್ಲ ಸರ್, ಏನೋ ಅವ್ರ ಜನಗಳ ಮುಂದೆ ಹೀರೋ ಆಗ್ಬೇಕು, ಏನೋ ಮಾಡ್ಬಿಡ್ಬೇಕು ಅಂತ ಸಿನಿಮಾ ಅಲ್ಲ ಇದು. ಸಿನಿಮಾ ಅಲ್ಲ ಇದು. ಒಂದ್ ನಿಮಿಷ ಎಸ್ ಲೋಹಿತ್, ನನ್ ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ ಲೋಹಿತ್. ನಿಮ್ಮ ಎಂಪಿಗಳು ಎಲ್ಲ ಎಂಪಿಗಳು ಹೋಗ್ಬೇಕು, ಎಕ್ಸ್ಪೆಷಲಿ ನೀವುಗಳು ಕೇಂದ್ರ ಸರ್ಕಾರ ಜೊತೆ ಖಾಸ ಇರೋದ್ರಿಂದ ಮತ್ತು ಬಹಳ ಇನ್ಫ್ಲೂಯೆನ್ಷಿಯಲ್ ಇರೋದ್ರಿಂದ, ನಿಮ್ ತೇಜಸ್ವಿ ಸೂರ್ಯ ಅವ್ರು ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಶೋಭಾ ಕರಂದ್ಲಾಜೆ ಅವ್ರು ಇರ್ಬೋದು, ಬಹಳ ಪ್ರಭಾವಿಗಳು ಮತ್ತು ಮೋದಿ ಅಮಿತ್ ಶಾಗೆ ಬಹಳ ಆಪ್ತರಿರೋದ್ರಿಂದ ಯಾವ ರೀತಿ ಕೇಂದ್ರದ ಮೇಲೆ ಒತ್ತಡ ತರ್ತೀರಿ? ರಾಜ್ಯದ ಪರಿಸ್ಥಿತಿ ಬಗ್ಗೆ ಏನ್ ಮಾತಾಡ್ತೀರಿ? ಅಥವಾ ಇದಕ್ಕೂ ಕಾಂಗ್ರೆಸ್ ಇದೆಯಲ್ಲ ಅಲ್ಲಿ ತಮಿಳ್ನಾಡಲ್ಲಿ ಒಪ್ಪಂದ ಮಾಡ್ಕೊಂಡಿದಾರಲ್ಲ ಅವ್ರ ಜೊತೆಗೆ, ಅವ್ರಿಗೆ ಹೇಳಿ ಅಂತ ಏನಾದ್ರು ಹೇಳ್ತೀರಾ ಏನು? ಅದನ್ನೇ ಹೇಳೋದವರು. ಮೇಡಮ್, ಒಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ, ಇದು ಸಂಪೂರ್ಣವಾದಂಥ ಸ್ವತಂತ್ರವಾದಂಥ ಒಂದು ಪ್ರಾಧಿಕಾರ. ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ, ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಏನಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ನಾವು ಅದು ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದರ್ಭದಲ್ಲೂ ಸಹ ರಾಜ್ಯದ ಹಿತಾಸಕ್ತಿ ವಿರುದ್ಧ ನಾವು ಯಾವತ್ತೂ ಸಹ ನಡ್ಕೊಳ್ಳಲ್ಲ. ಒಂದು ರಾಜ್ಯಕ್ಕೆ ಒಂದು ಭಾವನೆಗೆ ಅನುಗುಣವಾಗಿ, ಬೇಡಿಕೆಗೆ ಅನುಗುಣವಾಗಿಯೇ ನಾವು ಸಹ ನಮ್ಮ ಪಕ್ಷ ಜನಗಳ ಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರದಲ್ಲಿ ನಾವು ವಾಪಸ್ ತಗೊಳ್ಳೇಬೇಕು. ಇಲ್ಲ ಮೇಡಮ್, ರಾಜ್ಯದ ಹಿತಾಸಕ್ತಿ ಪರವಾಗಿ ರಾಜ್ಯದ ಬಿಜೆಪಿ ಎಂಪಿಗಳು ಇದುವರೆಗೂ ನಡೆದುಕೊಂಡಿರುವ ಯಾವ ಲಕ್ಷಣಗಳನ್ನು ನಾವು ನೋಡಿಲ್ಲ. ಈ ಕಾವೇರಿ ವಿಚಾರದಲ್ಲಿ ಒಂದ್ ದಿವಸ ಬಾಯಲ್ಲಿ ಮಾತಾಡಿಲ್ಲ, ಒಂದ್ ದಿವಸ ಬಾಯಲ್ಲಿ ನಿಮ್ ಎಂಪಿಗಳ ಬಾಯಲ್ಲಿ ಬಂದಿಲ್ಲ, ಇಲ್ಲ ಒಂದ್ ದಿನ ಬಂದಿಲ್ಲ. ಇಲ್ಲ ನೋಡಿ, ಹಲವಾರು ಬಾರಿ ಇದನ್ನ ಪ್ರಶ್ನೆ ಮಾಡಿದ್ವಿ. ವಿಶೇಷವಾಗಿ ನೋಡಿ, ರಾಜ್ಯ ಸರ್ಕಾರ ಇದನ್ನು ಅವ್ರೇನು ನಮ್ಮ ರೈತ ಮುಖಂಡರು ಸಾಹೇಬ್ರು ಹೇಳಿದ್ರು, ಜನವರಿಯಲ್ಲೇ ಒಂದು ಮುಂಜಾಗ್ರತಾ ಕ್ರಮ ತಗೊಳ್ಳಂತ. ತಮಿಳ್ನಾಡಿಗೆ ಕದ್ದು ನೀರ್ ಬಿಡ್ತಾ ಇದೆ ಸರ್ಕಾರ ಅಂತ ಮಾತಾಡಿದೀರಾ. ಅವ್ರು ನೀರ್ ಬಿಟ್ಟಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ತಮಿಳ್ನಾಡಿಗೆ ಸರ್ಕಾರ ಕದ್ದು ನೀರ್ ಬಿಡ್ತಾ ಇದೆ, ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ತಮಿಳ್ನಾಡಿಗೆ ನೀರ್ ಬಿಡ್ತಾ ಇದೆ ಅಂತ ನೀವು ಮಾತಾಡಿದೀರಾ ಹೊರತು ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಹೋಗಿ ಅಥವಾ CWMA ಮೇಲೆ ವಿಚಾರವಾಗಿ ನೀವು ಯಾವತ್ತೂ ಮಾತಾಡಿಲ್ಲ, ನಿಮ್ಮ ಎಂಪಿಗಳು ಯಾವತ್ತೂ ಮಾತಾಡಿಲ್ಲ. ನೋಡಿ, ಅದು ಅತಿ ಹೆಚ್ಚು ಮಾಡ್ಬೇಕಾಗಿರೋಂಥದ್ದು ಇವರು ಯಾರು ರಾಜ್ಯ ಸರ್ಕಾರದವರು. ಇದುವರೆಗೂ ಸಹ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮ ಅತಿ ಹೆಚ್ಚು ಕಡಿಮೆ ಏನು ಸೇರಿ ನೀವು ಅವ್ರ ಜೊತೆಗೆ ರಾಜ್ಯದ ಪರವಾಗಿ ನಾವೆಲ್ಲ ಒಂದೇ ಅಂತ ಹೇಳಿ, ಪಕ್ಷಾತೀತವಾಗಿ ನಾವು ಒಂದೇ ಅಂತ ಹೇಳಿ, ಅಲ್ಲ ಈ ವಿಚಾರಕ್ಕೆ ನಾವೆಲ್ಲ ಒಂದೇ ನಾವು ಮಾಡ್ತೀವಿ ಅಂತ ಹೇಳಿ, ಆದ್ರೆ ನಾವು ಬರ್ತೀವಿ ನಿಮ್ ಜೊತೆ ಅಂತ ನಡೀರಿ, ಎಲ್ರು ಆಡಳಿತ ನಡೆಸೋದು ಯಾರು ಮೇಡಮ್? ಆಡಳಿತಾತ್ಮಕವಾಗಿ ಅವ್ರ ಜೊತೆಲಿ ಇರ್ಬೋದು, ನೀವು ಬೆಂಬಲ ಕೊಡಿ ಅವ್ರಿಗೆ, ಜೊತೆಲಿ ಹೋಗಿ ಕರ್ಕೊಂಡು ಹೋಗಿ, ಜೊತೆಲಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ. ನೋಡಿ, ವಿಶೇಷವಾಗಿ ಇವರ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ನೋಡಿ, ಎಲ್ನಿನೋ ಎಫೆಕ್ಟ್ ಏನಿದೆ, ಕಳೆದ 3-4 ತಿಂಗಳಿಂದನೇ ಸಹ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ, ನೀವು ಮುಂಜಾಗ್ರತಾ ಕ್ರಮ ತಗೊಳ್ಳಿ. ಮುಂಜಾಗ್ರತಾ ಕ್ರಮ ಅಂದ್ರೆ ಹೆಂಗೆ? CWMA ಮುಂದೆ ಇವರು ವಾದ ಮಂಡನೆ ಮಾಡ್ಬೇಕು ಮೇಡಮ್ ಗಟ್ಟಿಯಾಗಿ. ಅವ್ರ ಹೆಂಗ್ ವಾದ ಮಾಡ್ತಿದಾರೆ ನಿನ್ನೆ? ಯಾರು ತಮಿಳ್ನಾಡವರು? ಅಲ್ಲರಿ, ರಾಜ್ಯ ಸರ್ಕಾರನು ವಾದ ಮಾಡಿದೆ, ವಾದ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಜೊತೆಲಿ ನೀವುಗಳು ಇರಿ, ಬೆಂಬಲ ಕೊಡಿ ಪಕ್ಷಾತೀತವಾಗಿ. ನಿಮ್ಮಲ್ಲಿ ಏನಾದ್ರೂ ಅಂತ ವ್ಯಾಲಿಡ್ ಪಾಯಿಂಟ್ಸ್ ಗಳಿದ್ರೆ ಕೊಡಿ ರಾಜ್ಯ ಸರ್ಕಾರಕ್ಕೆ, ಇಂತ ಪಾಯಿಂಟ್ ಹಾಕಿ ಅಂತ ಹೇಳಿ ನೀವು ರಾಜ್ಯ ಸರ್ಕಾರಕ್ಕೆ. ನಾವು ಡೆಫಿನೆಟ್ಲಿ ಇದ್ದೇ ಇರ್ತೀವಿ. ನೋಡಿ, ನಿನ್ನೆ ಕೇಂದ್ರ ಸರ್ಕಾರದವರು ಇದೇ ಮಳೆ ಶಾರ್ಟೇಜ್ 43% ಮಳೆ ಶಾರ್ಟೇಜ್ ಆಗಿರೋದಕ್ಕೆ ಎಲ್ಲಿನೋ ನಿಗಾ ಕೋಶ ಅಂತ ಹೇಳಿ ನಿನ್ನೆ ರಚನೆ ಮಾಡಿದ್ದಾರೆ. ಯಾರೋ ಶಿವರಾಜ್ ಸಿಂಗ್, ನಮ್ಮ ಮಾನ್ಯ ಕೇಂದ್ರ ಕೃಷಿ ಸಚಿವರು. ಆ ರೀತಿ ಇವ್ರು ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮ ತಗೊಂಡ್ರು, ಯಾವ ಒಂದು ರೀತಿ ಅಂಕಿಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದೇ ಪ್ರಶ್ನೆ ನಾನ್ ತಿರುಗಿಸಿ ನಿಮ್ಗೆ, ಯುದ್ಧದ ಎಫೆಕ್ಟ್ ಇರುತ್ತೆ ಅಂತ ಇಂಟೆಲಿಜೆನ್ಸ್ ಗೊತ್ತಾದ್ರೂ ಪೆಟ್ರೋಲ್ ಡೀಸೆಲ್ ಗ್ಯಾಸ್ಗೆ ನೀವು ಏನ್ ಮುಂಜಾಗ್ರತಾ ಕ್ರಮ ತಗೊಂಡ್ರಿ ಅಂತ ಕೇಳಿದ್ರೆ ನಿಮ್ಗೆ ತಗೊಂಡಿದೀವಲ್ಲ ಏನ್ ತಗೊಂಡಿದ್ದೀರಿ? ಯಾಕೆ ತಗೊಂಡಿಲ್ಲ? ತಗೊಂಡಿರೋದ್ರ ಒಂದು ಪ್ರಕಾರನೇ ನಡೆದಿರೋಂಥದ್ದು ಇದುವರೆಗೂ. ನಾವು ಯಾವುದೇ ಕ್ರಮ ಅದು ತಗೊಂಡಿದ್ದೀರಾ? ಡೆಫಿನೆಟ್ಲಿ ತಗೊಂಡಿದೀವಿ ನಾವು. ಸಾಧ್ಯನೇ ಇಲ್ಲ. ಅದಕ್ಕೆ ನೋಡಿ, ತಿಂಗಳಲ್ಲಿ 4 ಸಲ ಬೆಲೆ ಏರಿಸಿಲ್ಲ. ಅದೇನೇ ಇರ್ಬೋದು, ಆದ್ರೆ ನಾವು ಅತಿ ಹೆಚ್ಚು ಇವ್ರಿಗೆ ರಿನ್ಯೂವಬಲ್ ಎನರ್ಜಿಗೆ ನಾವು ಉತ್ತೇಜನ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಸಂಪೂರ್ಣವಾಗಿ ಎಲ್ಲ ಸಾಕಷ್ಟು ಯೋಜನೆಗಳು ತಂದಿದ್ದೀವಿ. ಇದು ಲಾಸ್ಟ್ ಆಕ್ಷನ್ ಆನ್ ದಿಸ್ ನಾರಾಯಣ ಸ್ವಾಮಿ ಅವರೇ. ನೋಡಿ,
ಈಗ ನಾನು ಪಕ್ಷ ರಾಜಕೀಯ ಮಾತಾಡಬಾರ್ದಂತಿದ್ದೆ ಕಾವೇರಿ ಹೋಟೆಲ್. ಈಗ ಅವರು ಆ ವಿಷಯ ಎತ್ತಿದಾಗ ಹೇಳ್ತಾ ಇದ್ದೀನಿ. ನೀವು ಪ್ರಾಧಿಕಾರ ರಿಸಲ್ಟ್ ಆದಾಗ ಇಲ್ಲಿ ಯಾವುದು ಸರ್ಕಾರ ಇತ್ತು? ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ. ಮಂತ್ರಿ ಯಾರಾಗಿದ್ರು ಕೇಂದ್ರದಲ್ಲಿ? ಅಂಬರೀಷ್ ಅವರು. ಹಿಂದೆ ಮೊನ್ನೆ ನೋಡಿಲ್ಲ ಅಂಬರೀಷ್ ಅವರು ರಿಸೈನ್ ಮಾಡಿದ್ರು. ಎಸ್ ಎಂ ಕೃಷ್ಣ ಅವರು ಇಲ್ಲಿಂದ ಪಾದಯಾತ್ರೆ ಮಾಡಿದ್ರು. ನಮ್ದು ಒತ್ತಾಯ ಏನಿತ್ತು ಗೊತ್ತಾ? ಆಯಿತು ನೀವು ಮಳೆ ಬರೆದಿದ್ದಾಗ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದನ್ನ ಡೈರೆಕ್ಷನ್ಸ್ ಕೊಡಿಸಿ ಅಂತ. ಆಮೇಲೆ ಇವ್ರು ಹೇಳಿದ್ರು ರಾಜ್ಯ ಸರ್ಕಾರ ಅಂತ. ಮೇಡಮ್ 8 ಜನ ಇರ್ತಾರೆ ಅದರಲ್ಲಿ ಸಂಸ್ಥೆಯಲ್ಲಿ. ಎಡೆಡ್ ವಿತ್ ದಟ್ ಕಮಿಟಿ ಸೆಕ್ರೆಟರಿ ಫ್ರಮ್ ಕೇಂದ್ರ ಸರ್ಕಾರ. ಹೌದು. ಆಮೇಲೆ ಇನ್ನೊಬ್ರು ವಾಟರ್ ಸೋರ್ಸಸ್ ಸಪ್ಲೈ ಸೆಕ್ರೆಟರಿ ಇರ್ತಾರೆ. ನಮ್ಮದು ಒಂದೇ ಒಂದು ರೆಪ್ರೆಸೆಂಟೇಷನ್ ಇರುತ್ತೆ ನಮ್ಮ ಸ್ಟೇಟ್ಗೆ ಆ ಕಮಿಟಿ ಒಳಗಡೆ. ತೀರ್ಮಾನ ಆ ಸರ್ಕಾರ ತಗೊಳ್ದ. ಅವ್ರಿಗೆ 7 ಜನದಲ್ಲಿ ನಮ್ದು ಒಂದೇ, ಇನ್ನು 7 ಜನ 6 ಜನ ಒಂದೇ ಇರ್ತದೆ. ತೀರ್ಮಾನ ಯಾರು ತಗೋಬೇಕು ಇದು ಗೊತ್ತಿರಲಿ. ಅವರು ವಾಟರ್ ಮಾನಿಟರ್ ಕಮಿಟಿಯಲ್ಲಿ ಚೇರ್ಮನ್ ಮಾಡಿದಾಗ ಅವ್ರಿಗೆ ಆ ಒಂದು ಡಿಸಿಷನ್ ಏನು ಹೆಚ್ಚು ಕಮ್ಮಿ ಅಂತ 3 ತಿಂಗಳಿಗೆ 2 ಚೇರ್ಮನ್ ಚೇಂಜ್ ಮಾಡಿದೆ ಕೇಂದ್ರ ಸರ್ಕಾರ. ಚೇಂಜ್ ಮಾಡಿದೆ. ಇಟ್ ಇಸ್ ಆನ್ ರೆಕಾರ್ಡ್. ಈಗೆಲ್ಲ ಇರೋದೇ ನಾವು ಇಲ್ಲಿ ಏನಾಗಿದೆ ಅಂದರೆ, ಈಗ ಪ್ರೆಷರ್ ಮೇಲೆ ಇರೋರು ಅದನ್ನು ಜವಾಬ್ದಾರಿ ತಗೊಳ್ದೇ ಇರೋವಾಗ ಕೆಳಗಡೆ ಇರೋರು ನುಣ್ಸ್ಕೊಳ್ಳೋಕೆ ಬಿಡ್ತಾರೆ. ಬಟ್ ಪ್ರಶ್ನೆ ಅದಲ್ಲ. ಪಕ್ಷ ಗೀಕ್ಷ ಬಿಡಿ. ಜನ ನಾಳೆ ಬೆಳಿಗ್ಗೆ ಬೀದಿಗೆ ಬಂದಾಗ ಜನಕ್ಕೆ ಉತ್ತರ ಹೇಳ್ಬೇಕಾಗಿರೋರು ನಾವು ಹೇಳ್ಬೇಕು, ನೀವೇ ಹೇಳ್ಬೇಕು. ಆಮೇಲೆ ಇಂಟರ್ನ್ಯಾಷನಲಿ ಬೆಂಗಳೂರು ನಾಳೆ ಫೇಸ್ ಹೆಂಗಿರ್ತದೆ? ನೀವು ಸೋರ್ಸಸ್ GST 1 ತಿಂಗಳಿಗೆ ಲಕ್ಷಗಳು ಬರ್ತದಲ್ಲ. ನೀವು ಆ ಜನಗಳನ್ನ ಕುಡಿಯಕ್ಕೆ ನೀರು ಕೊಟ್ಟಿಲ್ಲ ಅಂದ್ರೆ ನೀವು GST ಲಕ್ಷಾಂತರ ರೂಪಾಯಿ. ನಾನೊಂದು ಲಾಸ್ಟ್ ಟೈಮ್ ನಿಮ್ಮಲ್ಲಿ ಬಂದೆ, ಇನ್ನೊಬ್ರು BJP ಅವರು ನನ್ನ ವಿರೋಧ ಮಾಡಿದ್ರು. ಏಪ್ರಿಲ್ ತಿಂಗಳು ನೋಡಿ DST ಕಲೆಕ್ಷನ್ 2,30,000 ಕೋಟಿ ಒಂದು ತಿಂಗಳದು. ಏಪ್ರಿಲ್ ಮಂತ್ ಚೆಕ್ ಮಾಡಿ. ನಾನು ಅದನ್ನ ಹೇಳಿದ್ದಕ್ಕೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ವಿರೋಧ ಮಾಡಿದ್ರು. ನಾನು ಮತ್ತೆ 20 ಸತಿ ಹೇಳಿದ್ದೀನಿ. 2,30,000 ಕೋಟಿ ಒಂದು ವರ್ಷದ ಒಂದು ಮಂತ್ದಿದೆ. ಅಷ್ಟು ಸೋರ್ಸಸ್ ಇರೋವಾಗ ನೀವು ಇದನ್ನು ಉದಾಸೀನ ಮಾಡೋದು ಆಯಿತು. ನಮ್ಮಲ್ಲಿ ವಾಟರ್ ರಿಸೋರ್ಸಸ್ಸು ಪ್ರಾಜೆಕ್ಟ್ಸ್ ಎಷ್ಟು ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದಲ್ಲಿ? ಎಷ್ಟು ಪೆಂಡಿಂಗ್ ಇದೆ? 5 ವರ್ಷ 10 ವರ್ಷ 20 ವರ್ಷದಿಂದ ಪೆಂಡಿಂಗ್ ಹಂಗೆ ಬಿದ್ದಿದ್ದಾವಲ್ಲ. ನಿಜವಾಗ್ಲೂ ನೀವು ಸೀರಿಯಸ್ ಆಗಿದ್ರೆ, ಕಮಿಟ್ಮೆಂಟ್ ಇದ್ರೆ ಕುತ್ಕೊಂಡು ತೀರ್ಮಾನ ಮಾಡಿ. ಯಾಕೆ 20 ವರ್ಷದಿಂದ ನೀವು ಹಾಗೆ ಬಿಡ್ತೀರಿ? ಭದ್ರಾ ಮೇಲ್ದಂಡದಾಗಲಿ 7,000 ಕೋಟಿ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿ 2 ವರ್ಷ ಆಯಿತು, 2 ಪೈಸಾ ಕೊಟ್ಟಿಲ್ಲ. ಗೋವಾ BJP ಸರ್ಕಾರ ಇದೆ, ಎಷ್ಟು ಬಿದ್ದಿದೆ? 13 ವರ್ಷದಿಂದ ಬಿದ್ದಿದೆ ಗೋವಾಗ. ನಮ್ಗೆ ಅಲ್ಲಿ ವಾಟರ್ ಸೋರ್ಸಸ್ ಪ್ರಾಬ್ಲಮ್ ಆಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋದು. ಯಾಕೆ ಇವತ್ತಿಗೆ ಇಲ್ಲಿ ಭಾಷಣ ಏನು ಮಾಡ್ತೀರಿ? ನಮ್ಗೆ 2 ಸರ್ಕಾರ ಬರಲಿ. ನಾವು 2 ಸರ್ಕಾರ ಬಂದರೆ ಅದೇನೋ ಅಂತಾರೆ ಅದಕ್ಕೆ 2 ಇಂಜನ್ ಸರ್ಕಾರ ಬರಲಿ. ನಾವು ತೀರ್ಮಾನ 2 ಇಂಜನ್. ಯಡಿಯೂರಪ್ಪ ಅವರು ಬಂದೋಯ್ತಾ ಇದ್ರು, ಬೊಮ್ಮಾಯಿ ಬಂದೋಯ್ದ್ರು, ಅಲ್ಲಿ BJP ಇತ್ತು. ಇವತ್ತಿಗಾಗಿಲ್ಲ ಸರ್. ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಬದ್ಧತೆ ಇರಬೇಕು. ಅಬ್ಸರ್ವ್ ಮಾಡಿದೀವಿ. ಈ ಯಾಕೆ ಜಲ ಸಂಕಷ್ಟ ಸೂತ್ರನ, ವಾಟರ್ ಡಿಸ್ಟೆನ್ಸ್ ಫಾರ್ಮುಲಾನ ವರ್ಕೌಟ್ ಮಾಡಲ್ಲ? ಯಾಕೆ ಕಾವೇರಿ ನ್ಯಾಯಾಧೀಕರಣ ಅಲಾಟ್ ಮಾಡಿರೋ ಶೇರಿಗೆ ಸ್ಟಿಕನ್ ಆಗ್ಬೇಕು? ಅದ್ರಲ್ಲಿ ಇದೆ. ಈಗ ನೀರಿದ್ದಾಗ ನೀವು ಅದು ಆ ಪ್ರಪೋರ್ಷನ್ ನಲ್ಲಿ ಏನದು ಜುಲೈನಲ್ಲಿ 31, ಆಗಸ್ಟ್ 45. ಸರ್ ನೀರ್ ಇಲ್ಲ ಅಂದ್ರೆ ಏನು ಅನ್ನೋದಕ್ಕೂ ಕ್ಲಾರಿಫಿಕೇಶನ್ ಬೇಕಲ್ಲ. ಬೇಕಾದ್ರೆ ಫಾರ್ಮುಲಾ ಜಲ ಸಂಕಷ್ಟ ಸೂತ್ರ ಮಾಡ್ಕೋಬೇಕು. ವಾಟರ್ ಡಿಸ್ಟೆನ್ಸ್ ಫಾರ್ಮುಲಾ ಮಾಡ್ಕೋಬೇಕು. ಅವೈಲಬಿಲಿಟಿ ಆಫ್ ನೀರ್ನ ಲೆಕ್ಕಕ್ಕೆ ತಗೋಬೇಕು. ಅದ್ರ ಬೇಸಿಸ್ ಮೇಲೆ ರಿಲೀಸ್ ಮಾಡಕ್ ಹೇಳ್ಬೇಕು. ಇದ್ರೆ ಮಳೆನೇ ನೀರಿಲ್ಲ ಅಂದ್ರೆ ಡ್ಯಾಮ್ ಓಪನ್ ಮಾಡಿರೋ ನೀರು ಬರಲ್ಲ ಅಂದ್ರೆ ಎಲ್ಲಿಂದ ಬಿಡ್ತಾರೆ ನೀರು? ಜಲ ಸಂಕಷ್ಟ ಸೂತ್ರವನ್ನ ಕಾವೇರಿ ನಿರ್ವಹಣಾ ಸಮಿತಿ ಅಥವಾ ಪ್ರಾಧಿಕಾರ ಅಥವಾ ಸೆಂಟ್ರಲ್ ವಾಟರ್ ಕಮಿಷನ್ ಯಾಕೆ ಅದನ್ನ ಪ್ರತಿ ಸರಿನೂ ಇದೆ? ಪ್ರತಿ ಸರಿನೂ ಅವ್ರು ಡಿಮ್ಯಾಂಡ್ ಮಾಡ್ತಾರೆ, 10 ಡಿಮ್ಯಾಂಡ್ ಮಾಡ್ತಾರೆ. 1 ಕಮ್ಮಿ ಕೊಡು, 2 ಕಮ್ಮಿ ಕೊಡು, 8. ನಾವು ಅವ್ರು ಕೇಳಿದ 10, ನಾವು 8 ಮಾತ್ರ ಅಲ್ಲ. ನೀವು ವಾಟರ್ ಡಿಸ್ಟ್ರೆಸ್ ಫಾರ್ಮುಲಾನ ಈ ಪ್ರಾಧಿಕಾರದವರು ಮತ್ತೆ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಮಾಡ್ಲೇಬೇಕು. ಆ ವಾಟರ್ ಅವೈಲಬಿಲಿಟಿ ಆಫ್ ವಾಟರ್ ಮತ್ತೆ ಮಾನ್ಸೂನು ಮಳೆ ಬರುತ್ತೋ ಕೈ ಕೊಟ್ಟದನ್ನ ಲೆಕ್ಕ ಹಾಕ್ಬಿಟ್ಟು ನೀರ್ ಕೊಡಕ್ ಆಗುತ್ತೋ ಇಲ್ವೋ ಅಂತ ಹೇಳ್ಬೇಕು. ಕಾವೇರಿ ನ್ಯಾಯಾಧೀಕರಣದ ಏನು ಕಾವೇರಿ ನ್ಯಾಯಾಧೀಕರಣಕ್ಕೆ ಮಳೆ ತರಿಸೋ ಅಂತ ಆರ್ಡರ್ ಕೊಡಕ್ಕೆ ಆಗುತ್ತಾ? ಕೋರ್ಟ್ಗಳು ಆರ್ಡರ್ ಕೊಟ್ಬಿಟ್ರೆ ಮಳೆ ಬಂದ್ಬಿಡುತ್ತಾ? ಆಗಲ್ಲ ಸರ್, ಆಗಲ್ಲ. ಇಲ್ಲ. ಆಲ್ ರೈಟ್ ಸರ್, ನಾನು ಮಾತಾಡ್ತೀನಿ. ಮುಂದಿನ ಟಾಪಿಕ್ ಹೋಗೋಕ್ಕೂ ಮುಂಚೆ ನೋಡೋಣ ಏನಾಗುತ್ತೆ CWMA ಮೀಟಿಂಗ್ ಅಲ್ಲಿ. ರಾಜ್ಯ ಸರ್ಕಾರದ ವಾದಗಳು ಏನಿರುತ್ತೆ, ನಮ್ಮ ನಾಯಕರ ಒಗ್ಗಟ್ಟು ಪ್ರದರ್ಶನ ಯಾವ ತರ ಇರುತ್ತೆ ಅಂತ